ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಯಾರು ಈ ಇಡೀ ಬ್ರಹ್ಮಾಂಡದಾದ್ಯಂತ ಅಖಂಡವಾಗಿ ವ್ಯಾಪಿಸಿದ್ದಾರೋ, ಚರ ಮತ್ತು ಅಚರ ವಸ್ತುಗಳಲ್ಲಿ ಅಡಗಿದ್ದಾರೋ, ಅಂತಹ ಪರಬ್ರಹ್ಮ ಸ್ವರೂಪದ ಪರಮ ಸತ್ಯವನ್ನು ನನಗೆ ಯಾರು ತೋರಿಸಿಕೊಟ್ಟರೋ ಅಂತಹ ಶ್ರೇಷ್ಠ ಗುರುಗಳಿಗೆ ನನ್ನ ನಮಸ್ಕಾರಗಳು. ಅನಂತವಾದ ಆ ದೈವಿಕ ಸ್ಥಿತಿಯನ್ನು ಸಾಕ್ಷಾತ್ಕರಿಸಿಕೊಟ್ಟ ಗುರುದೇವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕಣ್ಣು ಕಳೆದುಕೊಂಡ ನನಗೆ ಜ್ಞಾನವೆಂಬ ದಿವ್ಯ ಅಂಜನದ ಕಡ್ಡಿಯಿಂದ ಯಾರು ಕಣ್ಣು ತೆರೆಸಿದರೋ ಅಂಥ ಗುರುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಒಳಗಿನ ಅಂಧಕಾರವನ್ನು ಹೋಗಲಾಡಿಸಿ ಸತ್ಯದ ದರ್ಶನ ಮಾಡಿಸಿದ ಆ ಗುರುದೇವರಿಗೆ ವಂದನೆಗಳು. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೃಷ್ಟಿಕರ್ತನಾದ ಬ್ರಹ್ಮನೂ ಗುರುವೇ, ಸ್ಥಿತಿಕರ್ತನಾದ ವಿಷ್ಣುವೂ ಗುರುವೇ ಮತ್ತು ಲಯಕರ್ತನಾದ ಮಹೇಶ್ವರನು ಗುರುವೇ ಆಗಿದ್ದಾರೆ. ಗುರುವು ಕೇವಲ ತ್ರಿಮೂರ್ತಿಗಳ ಸ್ವರೂಪ ಮಾತ್ರವಲ್ಲ, ಸಾಕ್ಷಾತ್ ಪರಬ್ರಹ್ಮನೇ ಆಗಿದ್ದಾರೆ. ಅಂತಹ ಪರಮ ಪೂಜ್ಯ ಗುರುದೇವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಿರವಾಗಿರುವ ವಸ್ತುಗಳಲ್ಲಿ, ಚಲಿಸುವ ಪ್ರಾಣಿ ಪಕ್ಷಿಗಳಲ್ಲಿ ಹಾಗೂ ಈ ಪ್ರಪಂಚದ ಅಣುವಿನಲ್ಲೂ ಯಾವುದು ವ್ಯಾಪಿಸಿಕೊಂಡಿದೆಯೋ ಅಂತಹ ಪರಮಾತ್ಮನ ದಿವ್ಯ ಸ್ಥಾನವನ್ನು ನನಗೆ ಯಾರು ತೋರಿಸಿಕೊಟ್ಟರೋ ಅಂತಹ ಸದ್ಗುರುಗಳಿಗೆ ನನ್ನ ನಮನಗಳು. ಪ್ರಕೃತಿಯ ಪ್ರತಿ ಕಣದಲ್ಲೂ ಇರುವ ಆ ದೈವತ್ವದ ಅರಿವು ಮೂಡಿಸಿದ ಗುರುದೇವರಿಗೆ ಪ್ರಣಾಮಗಳು. ಚಿನ್ಮಯಂ ವ್ಯಾಪಿಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಯಾವ ಚೈತನ್ಯವು ಜ್ಞಾನಸ್ವರೂಪವಾಗಿ ಮೂರು ಲೋಕಗಳಲ್ಲಿ ಹಾಗೂ ಸಕಲ ಚರಾಚರ ವಸ್ತುಗಳಲ್ಲಿ ವ್ಯಾಪಿಸಿದೆಯೋ ಅಂತಹ ಪರಮತತ್ವವನ್ನು ನನಗೆ ಯಾರು ದರ್ಶನ ಮಾಡಿಸಿದರೋ ಅಂತಹ ಸದ್ಗುರುಗಳಿಗೆ ನನ್ನ ವಂದನೆಗಳು. ಈ ಜಗತ್ತಿನ ಕಣಕಣವು ಜ್ಞಾನಮಯವಾಗಿದೆ ಎಂಬ ಸತ್ಯವನ್ನು ತಿಳಿಸಿಕೊಟ್ಟ ಗುರುದೇವರಿಗೆ ನಮನಗಳು. ಸರ್ವಶ್ರುತಿಶಿರೋರತ್ನ ವಿರಾಜಿತ ಪದಾಂಬುಜಃ ವೇದಾಂತಾಂಬುಜ ಸೂರ್ಯೋ ಯಃ ತಸ್ಮೈ ಶ್ರೀ ಗುರವೇ ನಮಃ. ಸಕಲ ವೇದಗಳೆಂಬ ಕಿರೀಟದ ರತ್ನಗಳಿಂದ ಯಾರ ಪಾದಕಮಲಗಳು ಶೋಭಿಸುತ್ತಿವೆಯೋ ಹಾಗೂ ವೇದಾಂತವೆಂಬ ಕಮಲವನ್ನು ಅರಳಿಸುವ ಸೂರ್ಯನಂತಿರುವ ಆ ಗುರುದೇವರಿಗೆ ನನ್ನ ನಮಸ್ಕಾರಗಳು. ಉಪನಿಷತ್ತುಗಳ ಸಾರವನ್ನೇ ಪಾದತಳದಲ್ಲಿ ಹೊಂದಿರುವ ಮತ್ತು ಜ್ಞಾನದ ಬೆಳಕಿನಿಂದ ಮನಸ್ಸನ್ನು ಅರಳಿಸುವ ಗುರುಗಳಿಗೆ ವಂದನೆಗಳು. ಚೈತನ್ಯಃ ಶಾಶ್ವತಃ ಶಾಂತೋ ವ್ಯೋಮಾತೀತೋ ನಿರಂಜನಃ ಬಿಂದುನಾದ ಕಲಾತೀತಃ ತಸ್ಮೈ ಶ್ರೀ ಗುರವೇ ನಮಃ. ಯಾರು ಶುದ್ಧ ಚೈತನ್ಯ ಸ್ವರೂಪರೋ, ಬದಲಾಗದ ಶಾಶ್ವತ ಸತ್ಯವೋ, ಪರಮ ಶಾಂತಿಯ ಮೂರ್ತಿಯೋ, ಆಕಾಶಕ್ಕಿಂತಲೂ ಮಿಗಿಲಾದವರೋ ಮತ್ತು ಯಾವುದೇ ಕಲ್ಮಶವಿಲ್ಲದ ನಿರ್ಮಲರೋ ಅಂತಹ ಗುರುಗಳಿಗೆ ನನ್ನ ನಮನಗಳು. ಬಿಂದು, ನಾದ ಮತ್ತು ಕಲೆ ಎಂಬ ಯೋಗದ ಸ್ಥಿತಿಗಳಿಗೂ ಅತೀತವಾಗಿರುವ ಪರಮ ಜ್ಞಾನದೀಪವಾದ ಗುರುದೇವರಿಗೆ ಪ್ರಣಾಮಗಳು. ಜ್ಞಾನಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಭುಕ್ತಿಮುಕ್ತಿಪ್ರದಾತಾ ಚ ತಸ್ಮೈ ಶ್ರೀ ಗುರವೇ ನಮಃ. ಯಾರು ಜ್ಞಾನಶಕ್ತಿಯಿಂದ ಸಂಪನ್ನರಾಗಿದ್ದಾರೋ, ತತ್ವಗಳೆಂಬ ಮಾಲೆಯನ್ನು ಧರಿಸಿ ಶೋಭಿಸುತ್ತಿದ್ದಾರೋ ಹಾಗೂ ಈ ಲೋಕದ ಭೋಗಭಾಗ್ಯಗಳನ್ನು ಮತ್ತು ಪರಲೋಕದ ಮೋಕ್ಷವನ್ನು ಕರುಣಿಸುವರಾಗಿದ್ದಾರೋ ಅಂತಹ ಸದ್ಗುರುಗಳಿಗೆ ನನ್ನ ನಮನಗಳು. ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಸುಖಗಳನ್ನು ದಯಪಾಲಿಸುವ ಆ ಗುರುದೇವರಿಗೆ ನಮಸ್ಕಾರಗಳು. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ.
ಅನೇಕ ಜನ್ಮಗಳಿಂದ ನಾವು ಮಾಡಿಕೊಂಡು ಬಂದಿರುವ ಕರ್ಮಗಳೆಂಬ ಬಂಧನವನ್ನು ಯಾರು ಸುಟ್ಟು ಹಾಕುತ್ತಾರೋ ಹಾಗೂ ಆತ್ಮಜ್ಞಾನವನ್ನು ನೀಡುವ ಮೂಲಕ ನಮ್ಮನ್ನು ಜನನ ಮರಣಗಳ ಸುಳಿಯಿಂದ ಬಿಡಿಸುತ್ತಾರೋ ಅಂತಹ ಸದ್ಗುರುಗಳಿಗೆ ನನ್ನ ನಮನಗಳು. ಆತ್ಮ ಸಾಕ್ಷಾತ್ಕಾರದ ಮೂಲಕ ಸಂಸಾರದ ಬಂಧನವನ್ನು ಕಳಚುವ ಆ ಗುರುದೇವರಿಗೆ ವಂದನೆಗಳು. ಶೋಷಣಂ ಭವಸಿಂಧೋಶ್ಚ ಜ್ಞಾಪನಂ ಸಾರಸಂಪದಃ ಗುರೋಃ ಪಾದೋದಕಂ ಸಮ್ಯಕ್ ತಸ್ಮೈ ಶ್ರೀಗುರವೇ ನಮಃ. ಸಂಸಾರವೆಂಬ ಈ ಭವಸಾಗರವನ್ನು ಬತ್ತಿಸುವ ಶಕ್ತಿಯುಳ್ಳ ಮತ್ತು ಬದುಕಿನ ನಿಜವಾದ ಸಾರವೇನೆಂಬ ಸಂಪತ್ತನ್ನು ನಮಗೆ ನೆನಪಿಸುವಂತಹ ಗುರುವಿನ ಪಾದತೀರ್ಥಕ್ಕೆ ನನ್ನ ನಮನಗಳು. ಸಂಸಾರ ಬಂಧದಿಂದ ಮುಕ್ತಿ ನೀಡುವ ಗುರುಚರಣಕ್ಕೆ ಶರಣು. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀಗುರವೇ ನಮಃ. ಗುರುಗಳಿಗಿಂತ ಮಿಗಿಲಾದ ತತ್ವವಿಲ್ಲ, ಗುರುವಿಗಿಂತ ಮಿಗಿಲಾದ ತಪಸ್ಸು ಮತ್ತೊಂದಿಲ್ಲ. ಗುರುವು ನೀಡುವ ಆ ಪರಮ ಸತ್ಯದ ಅರಿವಿಗಿಂತ ಶ್ರೇಷ್ಠವಾದುದು ಈ ಜಗತ್ತಿನಲ್ಲಿ ಬೇರೇನೂ ಇಲ್ಲ. ಅಂತಹ ಸರ್ವೋಚ್ಚ ಜ್ಞಾನದಾತರಾದ ಸತ್ಯದ ಅರಿವನ್ನು ನೀಡಿ ನಮ್ಮನ್ನು ಉತ್ತರಿಸುವ ಗುರುದೇವರಿಗೆ ನನ್ನ ನಮಸ್ಕಾರಗಳು. ಮನ್ನಾಥಃ ಶ್ರೀ ಜಗನ್ನಾಥಃ ಮದ್ಗುರುಃ ಶ್ರೀ ಜಗದ್ಗುರುಃ ಮದಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀಗುರವೇ ನಮಃ. ನನ್ನ ಸ್ವಾಮಿಯೇ, ಈ ಜಗತ್ತಿನ ಒಡೆಯನಾದ ಜಗನ್ನಾಥನು, ನನ್ನ ಗುರುವೇ, ಈ ಇಡೀ ಜಗತ್ತಿಗೆ ಗುರುವಾದ ಜಗದ್ಗುರುವು. ನನ್ನ ಅಂತರಾತ್ಮನು ಸಕಲ ಜೀವರಾಶಿಗಳಲ್ಲಿ ನೆಲೆಸಿರುವ ಆ ಪರಮಾತ್ಮನೇ ಆಗಿದ್ದಾನೆ ಎಂಬ ಅರಿವನ್ನು ಯಾರು ಮೂಡಿಸಿದರೋ ನನ್ನನ್ನು ಮತ್ತು ಈ ಜಗತ್ತನ್ನು ಒಂದೇ ದಿವ್ಯ ಚೈತನ್ಯವಾಗಿ ದರ್ಶನ ಮಾಡಿಸಿದ ಆ ಗುರುದೇವರಿಗೆ ನನ್ನ ಪ್ರಣಾಮಗಳು. ಗುರುರಾದಿರನಾದಿಶ್ಚ ಗುರುಃ ಪರಮದೈವತಂ ಗುರೋಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಎಲ್ಲದಕ್ಕೂ ಆದಿಯೋ ಮತ್ತು ಗುರುವೇ ಅನಾದಿಯೂ ಆಗಿದ್ದಾರೆ. ಗುರುವೇ ಎಲ್ಲರಿಗಿಂತ ಮಿಗಿಲಾದ ಶ್ರೇಷ್ಠ ದೈವವು. ಈ ಪ್ರಪಂಚದಲ್ಲಿ ಗುರುವಿಗಿಂತ ಮಿಗಿಲಾದದ್ದು ಅಥವಾ ಶ್ರೇಷ್ಠವಾದದ್ದು ಬೇರೊಂದಿಲ್ಲ. ಅಂತಹ ಪರಮೋಚ್ಚ ಸ್ಥಾನದಲ್ಲಿರುವ ಗುರುದೇವರಿಗೆ ನನ್ನ ನಮಸ್ಕಾರಗಳು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಬ್ರಹ್ಮಾನಂದ ಸ್ವರೂಪಿಯಾದ ಪರಮ ಸುಖವನ್ನು ನೀಡುವ ಕೇವಲ ಜ್ಞಾನದ ಮೂರ್ತಿಯಂತಿರುವ ಗುರುಗಳಿಗೆ ನನ್ನ ನಮಸ್ಕಾರಗಳು. ಸುಖ ದುಃಖ ಎಂಬ ದ್ವಂದ್ವಗಳನ್ನು ಮೀರಿದ ಆಕಾಶದಂತೆ ಅತಿ ವಿಶಾಲವಾದ ಮತ್ತು ತತ್ ತ್ವಂ ಅಸಿ ಎಂಬ ಮಹಾವಾಕ್ಯದ ಗುರಿಯಾಗಿರುವವರು ಅವರೇ. ಅವರು ಒಬ್ಬರೇ ಆಗಿದ್ದಾರೆ, ನಿರಂತರವಾಗಿದ್ದಾರೆ, ನಿರ್ಮಲವಾಗಿದ್ದಾರೆ ಮತ್ತು ಅಚಲವಾಗಿದ್ದಾರೆ. ಸಕಲ ಬುದ್ಧಿ ವ್ಯಾಪಾರಗಳಿಗೆ ಸಾಕ್ಷಿಯಾಗಿರುವ, ಭಾವನೆಗಳಿಗೆ ನಿಲುಕದ ಮತ್ತು ಸತ್ವ, ರಜ, ತಮ ಎಂಬ 3 ಗುಣಗಳನ್ನು ಮೀರಿದ ಆ ಸದ್ಗುರುಗಳಿಗೆ ನಾನು ತಲೆಬಾಗುತ್ತೇನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನೀನೇ ಬಂಧು, ನೀನೇ ನನ್ನ ಆತ್ಮೀಯ ಗೆಳೆಯ, ನೀನೇ ನನ್ನ ವಿದ್ಯೆ, ನೀನೇ ನನ್ನ ಸಂಪತ್ತು. ಓ ದೇವರಿಗೆ ಸಮಾನರಾದ ಗುರುವೇ, ನೀನೇ ನನ್ನ ಪಾಲಿನ ಎಲ್ಲವೂ ಆಗಿದ್ದೀಯೆ. ನನ್ನ ಜೀವನದ ಸರ್ವಸ್ವವೂ ಆಗಿರುವ ನಿನಗೆ ನನ್ನ ನಮನಗಳು. ಶ್ರೀ ಗುರುಭ್ಯೋ ನಮಃ.